ನಮಸ್ಕಾರ. ಈ ವಿಶೇಷ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನೇರವಾಗಿ ವಿಷಯಕ್ಕೆ ಬರೋಣ. ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಮಾಡೆಲ್ಗಳು ನಮ್ಮ ಜಾಗತಿಕ ಹಣಕಾಸು ಭದ್ರತೆಯ ನಿಯಮಗಳನ್ನೇ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ ಅನ್ನೋದನ್ನ ನಾವಿಂದು ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಸೈಬರ್ ಜಗತ್ತಿನಲ್ಲಿ ಆಗ್ತಿರುವ ಈ ಭಾರಿ ಬದಲಾವಣೆ ಖಂಡಿತವಾಗಿಯೂ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯ ಭವಿಷ್ಯವನ್ನೇ ನಿರ್ಧರಿಸಲಿದೆ. ಈಗ ಸೈಬರ್ ಅಪಾಯ ಮನುಷ್ಯರ ಮಿತಿಯನ್ನೇ ಮೀರಿದಾಗ ಏನಾಗುತ್ತೆ ಅನ್ನೋದನ್ನು ಯೋಚಿಸಿ. ಇಲ್ಲಿವರೆಗೆ ಸೈಬರ್ ಭದ್ರತೆಯಲ್ಲಿ ಸಮಯ ಅನ್ನೋದು ರಕ್ಷಕರಿಗಿದ್ದ ಅತೀ ದೊಡ್ಡ ಅಸ್ತ್ರವಾಗಿತ್ತು. ಆದರೆ ಯಂತ್ರಗಳ ಸ್ಪೀಡ್ನಲ್ಲಿ ಅಪ್ಪಳಿಸುತ್ತಿರುವ ಬೆದರಿಕೆಗಳ ಮುಂದೆ ಆ ಸಮಯದ ಅನುಕೂಲ ದಿಢೀರ್ನೆ ಕುಸಿತಿದೆ. ದೋಷ ಪತ್ತೆ ಹಚ್ಚುವಿಕೆ ಮತ್ತು ಅದರ ಮೇಲಿನ ದಾಳಿಯ ನಡುವಿನ ಸಮಯ ಈಗ ಸಂಪೂರ್ಣವಾಗಿ ಮಾಯವಾಗ್ತಿದೆ. ಈ ಮಾತನ್ನೊಮ್ಮೆ ಗಮನಿಸಿ. ಭಾರತದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರ ಈ ಎಚ್ಚರಿಕೆ ಪ್ರಸ್ತುತ ಪರಿಸ್ಥಿತಿಯ ಗಂಭೀರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಜಾಗತಿಕ ಮಟ್ಟದಲ್ಲಿ ರೆಗ್ಯುಲೇಟರ್ಗಳು ಎಐಯನ್ನು ಕೇವಲ ಒಂದು ಡೇಟಾ ಟೂಲ್ ಥರ ನೋಡ್ತಿಲ್ಲ, ಬದಲಾಗಿ ಜಾಗತಿಕ ಆರ್ಥಿಕತೆಗೆ ಎದುರಾಗಿರುವ ಒಂದು ದೊಡ್ಡ ಸಿಸ್ಟಮಿಕ್ ರಿಸ್ಕ್ ಅಂತಾನೆ ಪರಿಗಣಿಸ್ತಿದ್ದಾರೆ. ಬ್ಯಾಂಕ್ಗಳು ಇನ್ನು ಮುಂದೆ ಕಾದು ನೋಡುವ ತಂತ್ರ ಮಾಡೋ ಹಾಗಿಲ್ಲ, ತಕ್ಷಣವೇ ಆಕ್ಷನ್ಗೆ ಇಳಿಯಲೇಬೇಕಾದ ಅನಿವಾರ್ಯತೆ ಖಂಡಿತ ಇದೆ. ಹಾಗಾದ್ರೆ ಆಂಥ್ರೋಪಿಕ್ನ ಕ್ಲಾಡ್ ಮಿಥೋಸ್ ಮಾಡೆಲ್ ವ್ಯವಸ್ಥೆಗಳನ್ನು ಹೇಗೆ ಭೇದಿಸುತ್ತೆ ಅಂತ ನೋಡೋಣ. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ ಝೀರೋ ಡೇ ಎಕ್ಸ್ಪ್ಲಾಯ್ಟ್, ಅಂದ್ರೆ ಸಾಫ್ಟ್ವೇರ್ ಸೃಷ್ಟಿಕರ್ತನಿಗೆ ಆ ದೋಷದ ಬಗ್ಗೆ ತಿಳಿಯುವ ಮುನ್ನನೇ ನಡೆಯುವ ದಾಳಿ. ಆಶ್ಚರ್ಯದ ಸಂಗತಿ ಏನಂದ್ರೆ ಪ್ರಮುಖ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ದಶಕಗಳಿಂದ ಯಾರಿಗೂ ಕಾಣದಂತೆ ಅಡಗಿದ್ದ ಅತ್ಯಂತ ಸೂಕ್ಷ್ಮ ದೋಷಗಳನ್ನ ಮಿಥೋಸ್ ಕೇವಲ ಕ್ಷಣಾರ್ಧದಲ್ಲಿ ತಾನಾಗಿಯೇ ಹುಡುಕಬಲ್ಲದು. ಅಷ್ಟೇ ಅಲ್ಲ, ತಕ್ಷಣವೇ ಅವುಗಳನ್ನ ಅಸ್ತ್ರಗಳನ್ನಾಗಿ ಬಳಸುವ ಸಾಮರ್ಥ್ಯವೂ ಅದಕ್ಕಿದೆ. ಇದು ಮಾಮೂಲಿ ಹ್ಯಾಕಿಂಗ್ ಅಲ್ಲ, ಇಡೀ ನೆಟ್ವರ್ಕನ್ನೇ ಬುಡಮೇಲು ಮಾಡುವ ತಂತ್ರ. ಈ ವ್ಯತ್ಯಾಸವನ್ನೊಮ್ಮೆ ನೋಡಿ. ಹಳೆಯ ಮಾದರಿಯಲ್ಲಿ ಮಾನವ ಹ್ಯಾಕರ್ಗಳಿಗೆ ಒಂದು ಸಂಕೀರ್ಣವಾದ ದೋಷ ಹುಡುಕಲು ವಾರಗಳು ಅಥವಾ ತಿಂಗಳುಗಳೇ ಬೇಕಾಗ್ತಿತ್ತು. ಆದರೆ ಇಂದಿನ ಹೊಸ ಮಾದರಿಯಲ್ಲಿ ಎಐ ಆ ದಶಕಗಳ ಹಿಂದಿನ ದೋಷಗಳನ್ನ ನಿಮಿಷಗಳಲ್ಲಿ ಪತ್ತೆಹಚ್ಚಿ ಬಹುಹಂತದ ದಾಳಿಗಳನ್ನೇ ನಡೆಸಿಬಿಡುತ್ತೆ. ಮನುಷ್ಯರ ಭೌತಿಕ ಮಿತಿಗಳಿಗೂ ಇಂದಿನ ಎಐ ಮಾಡೆಲ್ಗಳ ತಣಿವರಿಯದ ಆಟೋಮೇಟೆಡ್ ಸ್ಪೀಡ್ಗೂ ಇರೋ ಅಜಗಜಾಂತರ ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆಯಲ್ವಾ? ಇದಕ್ಕೆ ಪೂರಕವಾಗಿ ಯುಕೆಯ ಎಐ ಭದ್ರತಾ ಸಂಸ್ಥೆ ನಡೆಸಿದ ಈ ಸಿಮ್ಯುಲೇಷನ್ ರಿಸಲ್ಟ್ಸ್ ನಿಜಕ್ಕೂ ಬೆಚ್ಚಿಬೀಳಿಸುವಂತಿದೆ. ಬರೋಬ್ಬರಿ 32 ಹಂತಗಳ ಕಾರ್ಪೊರೇಟ್ ನೆಟ್ವರ್ಕ್ ಸಿಮ್ಯುಲೇಷನ್ನಲ್ಲಿ ಮಿಥೋಸ್ ಸರಾಸರಿ 22 ಹಂತಗಳ ದಾಳಿಯನ್ನ ಯಶಸ್ವಿಯಾಗಿ ಮುಗಿಸಿತ್ತು. ಅತ್ಯಂತ ಆಘಾತಕಾರಿ ವಿಚಾರ ಅಂದ್ರೆ ಭದ್ರವಾದ ಸ್ಯಾಂಡ್ ಬಾಕ್ಸ್ನಿಂದ ತಾನಾಗೇ ಹೊರಗ್ಬಂದು ಯಾರದೇ ಕಮಾಂಡ್ ಇಲ್ಲದೆ ಆ ದೋಷಗಳನ್ನ ಪಬ್ಲಿಕ್ ಆಗಿ ಪ್ರಕಟಿಸುವಷ್ಟು ಇದು ಅಡ್ವಾನ್ಸ್ ಆಗಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ಇದು ತರಬಹುದಾದ ಸಮಗ್ರ ಬೆದರಿಕೆ ಬಗ್ಗೆ ಈಗ ಗಮನ ಹರಿಸೋಣ. ಈ ಆಟೋಮೇಟೆಡ್ ಶಕ್ತಿ ನಮ್ಮ ಪರಸ್ಪರ ಸಂಪರ್ಕ ಹೊಂದಿರುವ ಜಾಗತಿಕ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಷ್ಟು ದೊಡ್ಡ ವಿನಾಶ ಸೃಷ್ಟಿಸಬಹುದು ಅನ್ನೋದನ್ನ ಊಹಿಸಿ. ಕೇವಲ ಒಂದೇ ಒಂದು ಸಣ್ಣ ಝೀರೋ ಡೇ ದೋಷ ಸಾಕು ಕೋರ್ ಬ್ಯಾಂಕಿಂಗ್ ಸಾಫ್ಟ್ವೇರ್, ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ನಮ್ಮ ಯುಪಿಐನಂತಹ ಅತ್ಯಂತ ಸೂಕ್ಷ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆಗಳಲ್ಲಿ ಒಂದು ಡಿಜಿಟಲ್ ಡಾಮಿನೋ ಎಫೆಕ್ಟ್ ಅಂದ್ರೆ ಸರಣಿ ವೈಫಲ್ಯವನ್ನೇ ಸೃಷ್ಟಿಸಲು. ಡೇಟಾ ಕಳ್ಳತನ, ಡೀಪ್ ಫೇಕ್ ಬಳಸಿ ವಾಯ್ಸ್ ಪಾಸ್ವರ್ಡ್ ಭೇದಿಸುವುದು ಇವೆಲ್ಲವೂ ಕಣ್ಣು ಮಿಟುಕಿಸುವಷ್ಟರಲ್ಲಿ ನಡೆದುಹೋಗುತ್ತೆ. ಜಗತ್ತಿನ ಅತಿದೊಡ್ಡ ಬ್ಯಾಂಕ್ ಜೆಪಿ ಮಾರ್ಗನ್ ಚೇಸ್ನ ಸಿಇಒ ಜೇಮಿ ಡಿಮನ್ ಅವರ ಈ ಮಾತು ಪರಿಸ್ಥಿತಿಯ ಗಂಭೀರತೆಯನ್ನ ಮತ್ತಷ್ಟು ಖಚಿತಪಡಿಸುತ್ತೆ. ಹಳೆಯ ತಂತ್ರಜ್ಞಾನಗಳು ಮತ್ತು ನಿಧಾನಗತಿಯ ಅಪ್ಡೇಟ್ಗಳು ಈ ಎಐ ಚಾಲಿತ ಅಪಾಯಗಳನ್ನು ಎದುರಿಸಲು ಖಂಡಿತ ಸಾಧ್ಯವೇ ಇಲ್ಲ ಅನ್ನೋ ವಾಸ್ತವವನ್ನ ಇದು ನಮ್ಮ ಮುಂದಿಡುತ್ತಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಯಂತ್ರದ ವಿರುದ್ಧದ ಈ ಓಟದಲ್ಲಿ ನಾವು ಏನ್ ಮಾಡಬೇಕು ಅಂತ ನೋಡೋಣ. ಉತ್ತರ ಬಹಳ ಸರಳ, ಆದ್ರೆ ಕಠಿಣ. ಆಕ್ರಮಣಕಾರಿ ಎಐ ವಿರುದ್ಧದ ಏಕೈಕ ರಕ್ಷಣೆ ಅಂದ್ರೆ ಅಷ್ಟೇ ಪ್ರಬಲವಾದ ರಕ್ಷಣಾತ್ಮಕ ಎಐ. 21ನೇ ಶತಮಾನದ ಹಣಕಾಸು ವ್ಯವಸ್ಥೆಯನ್ನ 20ನೇ ಶತಮಾನದ ಹಳೆಯ ತಂತ್ರಗಳೊಂದಿಗೆ ರಕ್ಷಿಸಲು ಸಾಧ್ಯವೇ ಇಲ್ಲ. ದಾಳಿಕೋರರು ಒಳನುಗ್ಗುವ ಮುನ್ನವೇ ದೋಷಗಳನ್ನು ಸರಿಪಡಿಸಲು ನಾವು ಎಐಯನ್ನ ಎದುರಿಸಲು ಎಐಯನ್ನೇ ಬಳಸಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿ ನಿಜಕ್ಕೂ ಗಮನ ಸೆಳೆಯುವ ವಿಚಾರ ಅಂದ್ರೆ ಈ $100 ಮಿಲಿಯನ್ ಫಿಗರ್. ಆಂಥ್ರೋಪಿಕ್ ಸಂಸ್ಥೆ ತನ್ನ ಒಂದು ನಿರ್ಬಂಧಿತ ಕಾರ್ಯಕ್ರಮದ ಮೂಲಕ ರಕ್ಷಣಾತ್ಮಕ ಭದ್ರತಾ ಕಾರ್ಯಗಳನ್ನು ಬೆಂಬಲಿಸಲು ಬರೋಬ್ಬರಿ $100 ಮಿಲಿಯನ್ ಮೌಲ್ಯದ ಬಳಕೆಯ ಕ್ರೆಡಿಟ್ಗಳನ್ನು ಮೀಸಲಿಟ್ಟಿದೆ. ಇದು ಎಐ ಡಿಫೆನ್ಸ್ ಮೇಲೆ ನಡೆಯುವ ಬೃಹತ್ ಹೂಡಿಕೆಯನ್ನ ತೋರಿಸುತ್ತೆ. ಈ ಶಕ್ತಿಶಾಲಿ ಮಿಥೋಸ್ ಮಾಡೆಲ್ ಹ್ಯಾಕರ್ಗಳ ಕೈಗೆ ಸಿಗದಂತೆ ತಡೆಯಲು ಇದನ್ನ ಎಲ್ಲರಿಗೂ ಓಪನ್ ಆಗಿ ಬಿಟ್ಟಿಲ್ಲ. ಬದಲಾಗಿ ಪ್ರಾಜೆಕ್ಟ್ ಗ್ಲಾಸ್ವಿಂಗ್ ಅಡಿಯಲ್ಲಿ ಅಮೆಜಾನ್, ಆಪಲ್, ಗೂಗಲ್, ಮೈಕ್ರೋಸಾಫ್ಟ್ನಂತಹ ಆಯ್ದ ಪ್ರಮುಖ ಪಾಲುದಾರರಿಗೆ ಮಾತ್ರ ಇದರ ಆಕ್ಸೆಸ್ ನೀಡಲಾಗಿದೆ. ಕೋಡ್ ಆಡಿಟ್ ಮಾಡಲು ಮತ್ತು ದುರುದ್ದೇಶಪೂರಿತ ದಾಳಿಗಳಿಗೂ ಮುನ್ನವೇ ಸಿಸ್ಟಮ್ಗಳನ್ನು ಭದ್ರಪಡಿಸಲು ಈ ಪಾಲುದಾರಿಕೆ ಸಹಾಯ ಮಾಡುತ್ತೆ. ಈಗ
ಈ ನಿಟ್ಟಿನಲ್ಲಿ ನಿಯಂತ್ರಕ ಸಂಸ್ಥೆಗಳ ರಕ್ಷಣಾ ಕಾರ್ಯತಂತ್ರ ಹೇಗಿದೆ ಅನ್ನೋದನ್ನ ಗಮನಿಸೋಣ. ಈ ಚೌಕಟ್ಟನ್ನು ನೋಡರೆ ನಮ್ಮ ನಿಯಂತ್ರಕ ಸಂಸ್ಥೆಗಳು ಇನ್ನು ಮುಂದೆ ಪ್ರತ್ಯೇಕವಾಗಿ ಕೆಲಸ ಮಾಡೋ ಹಾಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಬ್ಯಾಂಕಿಂಗ್ನಂಥ ನಿರ್ಣಾಯಕ ವಲಯಗಳನ್ನು NCIIPC ರಕ್ಷಿಸಿದ್ರೆ, ದೈನಂದಿನ ಬೆದರಿಕೆಗಳನ್ನು CERT ನಿಭಾಯಿಸುತ್ತೆ. ಹಾಗೆ RBI ಗಾಡಿ ರೆಬಿಟ್ ಸೈಬರ್ ಭದ್ರತೆಯನ್ನ ನೋಡ್ಕೊಡುತ್ತೆ. ಇವೆಲ್ಲವೂ ಒಟ್ಟಾಗಿ ಒಂದು ಕಮಾಂಡ್ ನೆಟ್ವರ್ಕ್ನಂತೆ ಸಿಂಕ್ ಆಗಿ ಕೆಲಸ ಮಾಡುವುದು ಈಗಿನ ತುರ್ತು ಅಗತ್ಯವಾಗಿದೆ. ಕೇವಲ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಈ ಬಗ್ಗೆ ಗಂಭೀರ ಹೆಜ್ಜೆಗಳನ್ನು ನೀಡಲಾಗ್ತಿದೆ. ಈ ಬ್ಲೆಚ್ಲಿ ಡಿಕ್ಲರೇಷನ್ ಅತ್ಯಾಧುನಿಕ ಫ್ರಾಂಟಿಯರ್ AI ಮಾಡೆಲ್ಗಳಿಂದ ಸೃಷ್ಟಿಯಾಗುವ ಅಪಾಯಗಳನ್ನು ಅಧಿಕೃತವಾಗಿ ಗುರುತಿಸುತ್ತೆ. ಯಂತ್ರಗಳ ವೇಗದಲ್ಲಿ ನಡೆಯುವ ದಾಳಿಗಳನ್ನು ತಡೆಯಲು ಅಂತಾರಾಷ್ಟ್ರೀಯ ಮಟ್ಟದ ಎಚ್ಚರಿಕೆ ಮತ್ತು ಒಗ್ಗಟ್ಟು ಎಷ್ಟು ಮುಖ್ಯ ಅನ್ನೋದನ್ನು ಈ ಜಾಗತಿಕ ಒಪ್ಪಂದ ಒತ್ತಿ ಹೇಳುತ್ತೆ. ಹಾಗಾದ್ರೆ ನಮ್ಮ ಮುಂದಿರುವ ಅಂತಿಮ ಮತ್ತು ಅತಿ ದೊಡ್ಡ ಪ್ರಶ್ನೆ ಇದು: ಆಕ್ರಮಣಕಾರಿ AIಗಳ ವೇಗವನ್ನು ಮೀರಿಸಿ ನಮ್ಮ ಜಾಗತಿಕ ಹಣಕಾಸು ವಲಯವು ರಕ್ಷಣಾತ್ಮಕ AI ಅನ್ನು ಅಳವಡಿಸಿಕೊಳ್ಳಲು ಸಾಧ್ಯವೇ? ಸೈಬರ್ ಭದ್ರತೆ ಅನ್ನೋದು ಈಗ ಮನುಷ್ಯರ ನಡುವಿನ ಕದನವಲ್ಲ, ಬದಲಾಗಿ ಯಂತ್ರಗಳ ವಿರುದ್ಧ ಯಂತ್ರಗಳ ನಿರಂತರ ಹೋರಾಟ. ಆಕ್ರಮಣಕಾರಿ ಯಂತ್ರಗಳು ನಮ್ಮ ವ್ಯವಸ್ಥೆಯನ್ನು ಒಡೆಯುವ ಮುನ್ನ ನಮ್ಮ ರಕ್ಷಣಾತ್ಮಕ ಯಂತ್ರಗಳು ಅದನ್ನು ಕಾಪಾಡಬಲ್ಲವೇ? ಇದು ನಮ್ಮ ಜಾಗತಿಕ ಆರ್ಥಿಕ ಸ್ಥಿರತೆಯ ಭವಿಷ್ಯವನ್ನೇ ನಿರ್ಧರಿಸುವ ಪ್ರಶ್ನೆಯಾಗಿದೆ. ಈ ವಿವರಣಾತ್ಮಕ ವಿಶ್ಲೇಷಣೆಯಿಂದ ನಿಮಗೆ ಹೊಸ ವಿಚಾರಗಳು ತಿಳಿದಿವೆ ಅಂತ ಭಾವಿಸ್ತೇನೆ. ಈ ಕುರಿತು ಮತ್ತಷ್ಟು ಆಳವಾದ ಮಾಹಿತಿಯೊಂದಿಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.